ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಅವರೆಕಾಳು ಉಪ್ಪಿಟ್ಟು ಅಥವಾ ಇತ್ಕವರೆ ಉಪ್ಪಿಟ್ಟು. ಅಂದರೆ ಅವರೆಕಾಳಿಂದ ನಾವು ಬೇಳೆ ತೆಗೆದು ಉಪ್ಪಿಟ್ಟು ಮಾಡೋಣ. ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಉಪ್ಪಿಟ್ಟು ಮಾಡಿಕೊಟ್ರೆ ಉಪ್ಪಿಟ್ಟು ಬೇಡ ಅಂತಾನೆ ಹೇಳಲ್ಲ, ಅಷ್ಟು ರುಚಿಯಾಗಿರುತ್ತೆ. ತುಂಬಾ ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ಉಪ್ಪಿಟ್ಟು ಮಾಡೋದಕ್ಕೆ ಮೊದಲು ಒಂದು ಬೌಲು ಇತ್ಕವರೆ ಕಾಳು ತೊಗೊಂಡಿದ್ದೀನಿ, ಇದ್ಕಿದ ಬೇಳೆ, ಮತ್ತು 1 ಕಪ್ ಅಷ್ಟು ಸಬ್ಸಿಗೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು, ಮತ್ತು ಒಂದು 5ರಿಂದ 6 ಹಸಿ ಮೆಣಸಿನ್ಕಾಯಿ, 1 ಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಟೊಮೆಟೊ ಕಟ್ ಮಾಡಿ ತೊಗೊಂಡಿದ್ದೀನಿ, ಮತ್ತು 1 ಇಂಚಿನಷ್ಟು ಶುಂಠಿ ತುರಿದು ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವು, ಜೊತೆಗೆ ಸ್ವಲ್ಪ ರವೆ, ಅಂದರೆ 1 ಕಪ್ನಷ್ಟು ರವೆ ತೊಗೊಂಡಿದ್ದೀನಿ ನಾನು. ನನಗಿವಾಗ 1 ಕಪ್ ಅಂದರೆ ಒಂದು 300 ಗ್ರಾಮ್ ಅಷ್ಟು ರವೆನ ತೊಗೊಂಡಿದ್ದೀನಿ. ನಮ್ಮ ಮನೆಗೆ ಇಷ್ಟು ಸಾಕಾಗುತ್ತೆ ಒಂದು ಟೈಮ್ಗೆ. ನಾನಿಲ್ಲಿ 300 ಗ್ರಾಮ್ ರವೆ ತೊಗೊಂಡಿದ್ದೀನಿ. ಇದಿಷ್ಟು ತೊಗೊಂಡಿದ್ದೀನಿ. ಜೊತೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಇದೆಲ್ಲ ಬೇಕಾಗುತ್ತೆ. ಇದೆಲ್ಲ ತೋರಿಸಿಲ್ಲ. ಇವಾಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ. ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ. ಅದಕ್ಕಿಂತ ಜಾಸ್ತಿ ಎಣ್ಣೆ ಬೇಡ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ನಿಮಗೆ ಕೊಬ್ಬರಿ ಎಣ್ಣೆ ಇಷ್ಟ ಆಗಿಲ್ಲ, ನೀವು ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರೋ ಅದು ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗಿರೋಂಥದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು 2 ಸಿಡಿತಿದ್ದ ಹಾಗೆ, ಅಂದರೆ ಪಟ ಅಂತ ಸಿಡಿಬೇಕಾದ್ರೆ ಈರುಳ್ಳಿ ಹಾಕ್ಕೊಂಡು, ಜೊತೆಗೆ ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಕೂಡ ಹಾಕ್ಕೊಂಡು, ತುರಿದಿಟ್ಕೊಂಡಿದ್ದಂಥ ಶುಂಠಿ ಕೂಡ ಸೇರಿಸ್ಕೊಳ್ಳೋಣ. ಇದಿಷ್ಟು ಸೇರಿಸಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಎಲ್ಲವುದು ಹಸಿ ವಾಸನೆ ಹೋಗಬೇಕು. ಈರುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಇದಿಷ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಆದಮೇಲೆ ನಾವಿವಾಗ ಅವರೆಬೇಳೆ ಸೇರಿಸ್ಕೊಳ್ಳೋಣ. ಇದಕ್ಕಿದ ಅವರೆಬೇಳೆ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ. ಹೈ ಫ್ಲೇಮಲ್ಲೇ ಇರಲಿ ಉರಿ. ಇವಾಗ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಜೊತೆಗೆ ಸಬ್ಸಿಗೆ ಸೊಪ್ಪನ್ನು ಹಾಕೊಂಬಿಡೋಣ. ನಾವು ಸಬ್ಸಿಗೆ ಸೊಪ್ಪು ಅಂತೀವಿ, ನೀವು ಸಬ್ಬಕ್ಕಿ ಸೊಪ್ಪು ಅಂತೀರೇನೋ ಗೊತ್ತಿಲ್ಲ, ನೀವು ಏನು ಹೇಳ್ತೀರೋ ಅದು. ಸಬ್ಸಿಗೆ ಸೊಪ್ಪು ಹಾಕೊಂಡ್ಮೇಲೆ 1 ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದೆ ಟೊಮೆಟೊ ಕೂಡ ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಒಗ್ಗರಣೆನಲ್ಲಿ 1-2 ನಿಮಿಷ ಈ ರೀತಿ ಹುರ್ಕೊಳ್ಳೋಣ. 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಚೆನ್ನಾಗಿ ಕೈ ಆಡಿಸ್ತಾ ನಾವಿಲ್ಲಿ ಹುರ್ಕೊಳ್ಳೋಣ. ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ, ಅಲ್ಲ ಎಣ್ಣೆ ಮತ್ತು ನೀರು ಕೂಡ ಬಿಟ್ಕೊಳ್ಳುತ್ತೆ ಜೊತೆಗೆ ಈರುಳ್ಳಿದು ಮತ್ತು ಟೊಮೆಟೊದು. ಇವಾಗ ನೋಡಿ ಈ ರೀತಿಯಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು 1 ಕಪ್ ರವೆಗೆ 3 ಕಪ್ನಷ್ಟು ನೀರು ಹಾಕೋಣ. ಸೇಮ್ ಅಳತೆನಲ್ಲಿ 3 ಕಪ್ ನೀರು 1 ಕಪ್ ರವೆ ಸರಿ ಹೋಗ್ಬಿಡುತ್ತೆ ನೋಡಿ. 3 ಕಪ್ ನೀರನ್ನು ಸೇರಿಸ್ಕೊಂಡಾಯಿತು. ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದ್ಸಲಿ ಚೆನ್ನಾಗಿ ನಾವು ಉಪ್ಪು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮುಚ್ಚಿಟ್ಬಿಡೋಣ. ಚೆನ್ನಾಗಿ ಬೇಯಬೇಕಲ್ವ ಇದು, ಅವರೆಬೇಳೆ ಎಲ್ಲ ಚೆನ್ನಾಗಿ ಬೇಯಲಿ, ಅಲ್ಲಿವರೆಗೂ ನಾವು ಮುಚ್ಚಿಟ್ಬಿಡೋಣ. ಇನ್ನೇನು ಕುದಿ ಬರ್ತಾ ಇರುತ್ತೆ, ಕುದಿತಿರ್ಬೇಕಾದ್ರೆ ನಾವು ಒಂದೊಂದ್ಸಲಿ ತೆಗೆದ್ಬಿಟ್ಟು ತಿರುಗಿಸ್ಬಿಡೋಣ. ಒಂದ್ಸಲಿ ತೆಗೆದು ತಿರುಗಿಸ್ಕೊಂಡು ಮತ್ತೆ ಮುಚ್ಚಿಟ್ಬಿಡೋಣ ನಾವು ಇದನ್ನು. ಅವರೆಬೇಳೆ ಇನ್ನೂ ಸ್ವಲ್ಪ ಬೇಯಬೇಕು, ತೋರಿಸ್ತೀನಿ ನೋಡಿ. ಇನ್ನು ಸ್ವಲ್ಪ ಬೇಯಬೇಕು ನೋಡಿ, ಇನ್ನು ಸ್ವಲ್ಪ ಬೇಯಬೇಕು. ಅಷ್ಟರಲ್ಲಿ ನಾವು ಮುಚ್ಚಿಟ್ಬಿಟ್ಟು ಇನ್ನೊಂದು ಸೈಡಲ್ಲಿ ನಾವು ರವೆ ಹುರ್ಕೊಂಬಿಡೋಣ. ರವೆ ಹುರಿಯೋದಕ್ಕೆ ಒಂದು ದಪ್ಪದೆಲ್ಲ ಇರೋಂಥ ಪಾತ್ರೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ರವೆ ಸೇರಿಸ್ಕೊಂಡು ರವೆ ಬಣ್ಣ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕು. ಯಾವಾಗಲೇ ಉಪ್ಪಿಟ್ಟು ಮಾಡಿದ್ರು, ಯಾವುದೇ ಥರದ ಉಪ್ಪಿಟ್ಟು ಮಾಡಿದ್ರು ರವೆನ ಚೆನ್ನಾಗಿ ಹುರ್ಕೊಂಡಾಗ ನಮಗೆ ಎಣ್ಣೆ ಕಡಿಮೆ ಹಾಕಿದ್ರೂ ಉಪ್ಪಿಟ್ಟು ಉದ್ರುದ್ರಾಗಿ ಕೈಗೆ ಅಂಟಿಸಲ್ಲ, ಮತ್ತು ಬಾಯಿಗೆ ತಿನ್ಬೇಕಾದ್ರೂ ಬಾಯಿಗೆ ಅಂಟಿಸಲ್ಲ, ಆ ಥರ ಇರುತ್ತೆ. ಚೆನ್ನಾಗಿ ಹುರ್ಕೋಬೇಕು ರವೆನ. ರವೆ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ನೋಡಿ, ತೋರಿಸ್ತೀನಿ. ಸ್ವಲ್ಪ ಅದು ಹೆಂಗೆ ಅಂದರೆ ಈ ಶೈನಿಂಗ್ ಬರ್ತಾ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಅಕ್ಕಿ ಥರ ಆಗುತ್ತೆ, ಆ ಥರ. ಇವಾಗ ನಾನೇನು ಮಾಡಿದೆ, ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದಂಥ ಒಗ್ಗರಣೆನೇ ನಾನು ರವೆಗೆ ಹಾಕ್ಕೊಂಡಿದ್ದೀನಿ. ದಪ್ಪ ತಲ ಪಾತ್ರೆ ಇಟ್ಕೊಂಡಿದ್ದೀನಲ್ವ, ಅದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಬೇಯ್ತಿದ್ದಂಥ ನೀರು ಸಮೇತವಾಗಿ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ರವೆಗೆ. ನಾವು ಸ್ವಲ್ಪ ಸಣ್ಣ ತಳ ಇರುವಂಥ ಪಾತ್ರೆ ತೊಗೊಂಡ್ರೆ ರವೆನ ನಾವು ಒಗ್ಗರಣೆನ ನಾವೇನು ರೆಡಿ ಮಾಡ್ಕೊಳ್ತೀವಿ ಅದಕ್ಕೆ ಹಾಕೋಬೋದು. ಈ ರೀತಿ ರವೆ ಮತ್ತು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಬಿಸಿಯ ದಪ್ಪ ತಲ ಇರೋ ಪಾತ್ರೆಗೂ ಅದಕ್ಕೂ ಚೆನ್ನಾಗಿ ಹಳ್ಕೊಂಬಿಡುತ್ತೆ. ಮತ್ತೆ ಮುಚ್ಚಿಡುವಂಥ ಅವಶ್ಯಕತೆನೇ ಬರಲ್ಲ, ಅಷ್ಟು ಚೆನ್ನಾಗಿ ನಾವು ರವೆ ಉಯ್ತಿದಂಗೆ ಹಳ್ಕೊಂಬಿಡುತ್ತೆ. ಸ್ವಲ್ಪ ಗಂಟು ಕೂಡ ಬರಲ್ಲ, ತುಂಬಾ ಚೆನ್ನಾಗಿ ಆಗೋಗ್ಬಿಡುತ್ತೆ. ತುಂಬ ಸಿಂಪಲಾಗಿ ಉಪ್ಪಿಟ್ಟು ತಿನ್ನಲ್ಲ ಅಂದವರು ತಿಂತಾರೆ ಈ ರೀತಿಯಾಗಿ ಮಾಡಿಕೊಟ್ರೆ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇನ್ನೊಂದ್ಸಲಿ ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ರೆ ಆಯಿತು. ಬೇಕಂದರೆ ನಿಮಗೆ ಸ್ಟವ್ ಆಫ್ ಮಾಡಿಬಿಟ್ಟು 1 ನಿಮಿಷ ಮುಚ್ಚಿಟ್ಬಿಡಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಮುಚ್ಚಿಟ್ಟಾದ್ಮೇಲೆ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಕೊಂಬಿಡಿ. ತುಪ್ಪ ಹಾಕಿದ್ವಲ್ವ, ಎಲ್ಲ ಕಡೆ ತುಪ್ಪ ಸ್ಪ್ರೆಡ್ ಆಗಬೇಕು, ಅವಾಗ ತುಂಬ ರುಚಿ ಇರುತ್ತೆ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ಆಯಿತು. ತುಂಬ ಸಿಂಪಲ್ಲಾಗೂ ಇರುತ್ತೆ, ತುಂಬ ರುಚಿಕರವಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಅವರೆಕಾಯಿ ಸೀಸನ್ ಬೇರೆ ಬಂದಿದೆ ಅಲ್ವಾ, ಅವರೆಕಾಯಿ ಸೀಸನ್ ಬಂದರೆ ಅವರೆಕಾಳಿಂದ ಏನೇನು ಮಾಡಬೇಕು ಅದೆಲ್ಲ ಮಾಡ್ಬೋದು. ಸೊಗಡವರೆ ಶುರುವಾಗಿದೆ,
ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ ಆಗಿ ಮಾಡ್ಬೋದು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದರಿಂದ ನಾನು ಇವತ್ತು ಅವರೆಕಾಳು ಉಪ್ಪಿಟ್ಟನ್ನ ಮಾಡಿದ್ದೀನಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.